ಮಾಧ್ಯಮದ ಸ್ನೇಹಿತರಿಗೆಲ್ಲ ಸ್ವಾಗತ. ಇವತ್ತು ತಮ್ಮೊಂದಿಗೆ ಕರ್ನಾಟಕ ರಾಜ್ಯದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರ ತಂಡ ಇಲ್ಲಿಯ ತನಕ ಮೈಸೂರಿನ ಮಗನ ಆಡಳಿತವಿತ್ತು. ಈಗ ಮೈಸೂರಿನ ಅಳಿಯನ ಆಡಳಿತ. ಶಿವಕುಮಾರ್ ನಮ್ಮೂರಿನ ಅಳಿಯ ಇಟ್ಗೆಗೂಡಿನಲ್ಲಿ ಮಾವನ ಮನೆ ಇರ್ತಕ್ಕಂಥ. ಹಾಗಾಗಿ ನಮ್ಮ ಅಳಿಯನಿಂದ ಮೈಸೂರು ನಗರ ಜಿಲ್ಲೆಗೆ ಒಳ್ಳೆಯದಾಗುತ್ತೆ ಅಂತಕ್ಕಂಥ ಭರವಸೆ ಭಾವನೆಗಳು ನಮ್ಮಲ್ಲಿದ್ದಾವೆ. ಒಂದು ನಾವೆಲ್ಲ ಮೆಚ್ಚೋದು ಅಂತಂದರೆ, ಒಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತ, ಯಾಕೆ ನಾನು ಅವರನ್ನು 84ನೇ ಇಸ್ವಿಯಿಂದ ನೋಡಿದ್ರು. ನಾನು, ಶ್ರೀನಿವಾಸ್ ಪ್ರಸಾದ್, ನಮ್ಮ ರೂಮಿ ಬದು, ಅಲ್ಲಿಂದ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಮುಖ್ಯಮಂತ್ರಿಯ ತನಕವೂ ಕೂಡ ಬೆಳೆದಂಥದ್ದು ಬಹಳ ವಿಶೇಷ. ಹಾಗಾಗಿ ಕಾಂಗ್ರೆಸ್ ಕಾರ್ಯಕರ್ತರ ದುಃಖ ದುಮ್ಮಾನಗಳನ್ನು ಕೂಡ ಅರ್ಥೈಸ್ತಕ್ಕಂಥ, ಅದ್ರ ಜೊತೆಗೆ ಆಡಳಿತವನ್ನು ಕೂಡ ಅರ್ಥೈಸ್ತಕ್ಕಂಥ ಸ್ನೇಹಿತ ಶಿವಕುಮಾರ್ ಅವರೇ. ನೀವೊಬ್ಬರು ದೊಡ್ಡ ಸಂಘಟಕರು, ಸಂಘಟನೆ ಮಾಡಿ ಆಗಿದೆ. ಆದರೆ ಇವತ್ತು ಆಡಳಿತ ಮಾಡೋದು ಭಾಳ ಮುಖ್ಯ. ಇನ್ನೆರಡು ವರ್ಷಗಳಲ್ಲಿ ತಾವು ಮತ್ತೆ ಈ ರಾಜ್ಯದ ಹಲವಾರು ಗ್ಯಾಪ್ಗಳೇನಿದ್ದಾವೆ ಆಡಳಿತದಲ್ಲಿ ತುಂಬಬೇಕಾಗುತ್ತೆ. ಮತ್ತು ಮೈಸೂರಿಗೂ ಸಹ ಭಾಳಷ್ಟು ಕೆಲಸಗಳು ಆಗಬೇಕಾಗಿದೆ ಮೈಸೂರು ಕೂಡ. ಮತ್ತು ನಿಮ್ಮ ಜೊತೆಗೆ ಹರಿಪ್ರಸಾದ್ ಕಾಂಗ್ರೆಸ್ಸಿನ ರಾಜ್ಯಾಧ್ಯಕ್ಷರಾಗಿ ಒಳ್ಳೆ ಜೋಡಿ. ಒಂದು ಕಡೆ ಕಾಂಗ್ರೆಸ್ಸಿನ ಆಡಳಿತ ಮತ್ತು ಒಂದು ಕಡೆ ಕಾಂಗ್ರೆಸ್ಸಿನ ಸಂಘಟನೆ ಎರಡೂ ಕೂಡ ಒಟ್ಟಿಗೆ ಹೋಗಬೇಕು. ಯಾರು ಈ ಸರ್ಕಾರ ಬರಲಿಕ್ಕೆ ಕಾರಣರಾದ ಕಾರ್ಯಕರ್ತರು ಅವನ್ನೆಲ್ಲ ಒಟ್ಟೈಸ್ಕೊಂಡು ಹೋಗ್ಬೇಕಾಗುತ್ತೆ. ಏಕೆಂತಂದರೆ ಪಾರ್ಟಿನ ಕಟ್ಟುವಂಥವರೇ ಕಾಂಗ್ರೆಸ್ ಕಾರ್ಯಕರ್ತರು. ಯಾವುದೇ ಪಾರ್ಟಿ ಕಾರ್ಯಕರ್ತರು, ಪಕ್ಷದ ಕಾರ್ಯಕರ್ತರು ಪಾರ್ಟಿ ಕಟ್ತಾರೆ, ಹಾಳು ಮಾಡೋರೇ ಈ ಲೀಡರ್ಗಳು. ಆದರೆ ಡಿ ಕೆ ಶಿವಕುಮಾರ್ ಪಾರ್ಟಿಯನ್ನು ಸಂರಕ್ಷಣೆ ಮಾಡಿಕೊಂಡು ಮುಂದೆ ತೆಗೆದುಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಬಿ ಕೆ ಹರಿಪ್ರಸಾದ್ ಅವರಿಗೆ ಜೋಡಿಯಾಗಿ ಹೋಗ್ತಾರೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲರಿಗೂ ಕೂಡ ಇದೆ. ಇಲ್ಲಿ ಮೈಸೂರು ನಿಮ್ಮಿಂದ ಭಾಳಷ್ಟು ನಿರೀಕ್ಷೆ ಮಾಡ್ತೀವಿ. ಯಾಕೆ ನೀವು ನಮ್ಮ ಅಳಿಯ ಮುಖ್ಯಮಂತ್ರಿ. ಈಗೆಲ್ಲ ಮೊನ್ನೆ ಪತ್ರಿಕೆಯಲ್ಲಿ ಹೇಳಿದರೆ ನಾನು ಮೈಸೂರಿನ ಅಳಿಯ ಅಂತಕ್ಕಂಥದ್ದನ್ನು ಭಾಳ ಅಭಿಮಾನದಿಂದ ಮಾತಾಡಿದ್ದೀವಿ. ಈ ಹಿಂದೆ ಎಸ್.ಎಂ. ಕೃಷ್ಣರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಅಜೆಂಡಾ ಟಾಸ್ಕ್ ಫೋರ್ಸ್ ಅಂತ ಮಾಡಿದ್ರು. ಅದೇ ರೀತಿ ತಾವು ಕೂಡ ಮೈಸೂರಿಗೆ ಅಷ್ಟೇ ಅಲ್ಲ, ಇಡೀ ಕರ್ನಾಟಕಕ್ಕೆ ಒಂದು ಅಜೆಂಡಾ ಟಾಸ್ಕ್ ಫೋರ್ಸ್ ಮಾಡಿ 2050ನೇ ಇಸ್ವಿ ಅಲ್ಲಿ ತನಕ ಒಂದು ಪ್ಲ್ಯಾನ್ ರೆಡಿ ಆಗಬೇಕಾಗಿತ್ತು. ಪ್ಲ್ಯಾನ್ ರೆಡಿ ಆಗಬೇಕು. ಅದಕ್ಕೆ ಅನುಭಾವಿಕರು ಅವರೆಲ್ಲ ಅನುಭವವನ್ನು ಪಡ್ಕೊಂಡು ಒಂದು ಟೀಮ್ ಮಾಡಿ, ಅದಕ್ಕೂ ಈಗ ಮೈಸೂರು ಒಂದು ಟೀಮ್ ಮಾಡಿ, ಭಾಳ ಜನ ಇದ್ದಾರೆ ಅನುಭವಿಸ್ತು, ಅವರೆಲ್ಲ ಒಂದು ಟೀಮ್ ಮಾಡಿ ಅವರಿಂದ ಸಲಹೆಗಳನ್ನ ತಗೊಂಡು ಮಾಡಬೇಕಾಗುತ್ತೆ. ಮೈಸೂರು ಇದೇನಾಗಿದೆ, ಲ್ಯಾಂಡ್ ಮಾಫಿಯಾ ಆಗೋಗಿದೆ. ಇಲ್ಲಿ ಮೈಸೂರು ಲ್ಯಾಂಡ್ ಮಾಫಿಯಾ. ಈ ಪೊಲೀಸ್ ಅಧಿಕಾರಿಗಳು, ಕಂದಾಯ ಅಧಿಕಾರಿಗಳು, ನಗರಸಭಾಧಿಕಾರಿಗಳೇ ಮಾಫಿಯಾಕ್ಕೆ ಬೆಂಬಲ ಕೊಡ್ತಾ ಇರೋದು.
ಇದೆಲ್ಲ ಬಗ್ಗು ಬಡಿಬೇಕು. ಹಾಗಾಗಿ ಇವತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಏನು ಮೈಸೂರು ಅಂದರೆ ಪ್ರಪಂಚ ನೋಡುವಂಥದ್ದು. ಮೈಸೂರು ಸಿಲ್ಕ್ ಸೀರೆ, ಮೈಸೂರು ಸಿಲ್ಕ್, ಮೈಸೂರು ಮಲ್ಲಿಗೆ, ಮೈಸೂರು ರೇಷ್ಮೆ, ಏನಪ್ಪ ಮೈಸೂರು ಬೇಕಾಷ್ಟು, ಇದೆಲ್ಲವನ್ನು ಕೂಡ ಇವತ್ತು ನಾವು ವರ್ಲ್ಡ್ ಮಾರ್ಕೆಟ್ಗೆ ಬಿಡಬೇಕಾಗಿದೆ. ಕೆಲ ಜನಕ್ಕೆ ತುಂಬ ಅನುಕೂಲ ಆಗುತ್ತೆ. ಆರ್ಥಿಕವಾಗಿ ಇಲ್ಲಿ ಆರ್ಥಿಕ ಚಟುವಟಿಕೆಗಳಾಗಬೇಕು. ಕಡಲೆಕಾಯಿ ಮಾರೋನಿಂದ ಹಿಡಿದು ಆಗ್ತದೆ. ಆ ರೀತಿಯಾಗಿ ಸರ್ಕಾರ ಇಲ್ಲಿ ಆಡಳಿತ, ನಗರದ ಆಡಳಿತ ನಡೆಸಬೇಕಾಗ್ತದೆ. ಹಾಗಾಗಿ ಯಾಕೆಂದರೆ ಮೈಸೂರು ಕೂಡ ಈ ಲ್ಯಾಂಡ್ ಮಾಫಿಯಾದಿಂದ ಓತಪ್ರೋತವಾಗಿ ಬೆಳೀತಾ ಇದೆ. ಸಿಕ್ದಂಗೆ ಬೆಳೀತಾ ಇದೆ ಎತ್ತೆತ್ತು. ಚೇ ಅದೆಲ್ಲವನ್ನು ತಾವು ಒಂಥರ ಮೈಸೂರು ಅಂದರೆ ಹೆಂಗಾಗಿದೆ ಅಂದರೆ, ಮೈಸೂರು ಮಗನೇ ಮುಖ್ಯಮಂತ್ರಿ ಆಗಿದ್ದರು, ಮೈಸೂರು ಒಂಥರ ಆಡಳಿತದಲ್ಲಿ ದಾರಿ ತಪ್ಪಿದ ಮಗ ಆಗೋಗಿದೆ. ಇದನ್ನು ಸರಿ ಮಾಡಬೇಕಾಗಿದೆ. ಯಾಕೆಂತಂದರೆ ಮೈಸೂರು ಮಗ ತನ್ನ ಮಗ ಮತ್ತು ಪಟಾಲಾಮ್ಗಳ ಜೊತೆ ಸೇರಿಕೊಂಡು ಏನೆಲ್ಲ ಆಯ್ತು ಬಿಡಿ, ಅದು ನೆನ್ಕೊಳ್ಳೋದು ಅಲ್ಲ. ಬಟ್ ಈಗ ಅದೆಲ್ಲ ಸರಿಯಾಗಬೇಕು ನಿಮ್ಮಿಂದ. ಏಕೆಂದರೆ ಮತ್ತು ನಿನ್ನೆ ತಾವು ಪ್ರತಿಜ್ಞಾವಿಧಿ ಸ್ವೀಕಾರ ಮಾಡಿ ಬೆಳಗ್ಗೆಯಿಂದ ಸಂಜೆ ತನಕ ಅಂತ ಹಲವಾರು ದೇವಸ್ಥಾನಗಳಿಗೆ ಹೋದ್ರಿ, ಧರ್ಮಸ್ಥಳಗಳಿಗೆ ಹೋದ್ರಿ, ಧರ್ಮಾಧಿಕಾರಿಗಳನ್ನು ಆಶೀರ್ವಾದ ತಗೊಂಡ್ರಿ, ಎಲ್ಲ ಧರ್ಮೀಯರಿಗೂ ಧರ್ಮಾಧಿಕಾರಿಗಳನ್ನು ಕರೆದು ಗೌರವಿಸಿದ್ರಿ. ನಿನ್ನೆ ಬಹಳ ಭಕ್ತಿಪೂರ್ವಕವಾಗಿ ದೇವೇಗೌಡರು, ಯಡಿಯೂರಪ್ಪನಂಥ ಹಿರಿಯರ ಮನೆಗೂ ಕೂಡ ಹೋಗಿ ಅವ್ರಿಗೆ ಗೌರವ ತೋರಿಸಿ ಅವ್ರಿಗೆ ನಮಸ್ಕಾರ ಮಾಡ್ಕೊಂಡಿದ್ದೀರ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೂ ಮಾತಾಡಿದ್ದೀರ, AICC ಅಧ್ಯಕ್ಷರು. ಹಾಗೆ ನಿನ್ನೆ ನಿಮ್ಮ ನಡವಳಿಕೆಗಳು ಹೇಗಿದೆ ಅಂತಂದರೆ, ಏನೋ ಒಂಥರ ಈ ಕಾಂಗ್ರೆಸ್ ಅಂತ ಅಂದರೆ ಹಿಂದೂ ವಿರೋಧಿಗಳು ಅನ್ನೋ ಭಾವನೆ ಇಲ್ಲಿ ತನಕ ಇತ್ತು. ಅದರಲ್ಲೂ ದ ಎರೋಗೆನ್ಸಿ ಆಫ್ ಮಿಸ್ಟರ್ ಸಿದ್ದರಾಮಯ್ಯ ಎಗೇನೆಸ್ಟ್ ಇದು ಧರ್ಮ, ಅದು ಒಂಥರ ಹೋಗಿತ್ತು. ಎರೋಗೆನ್ಸಿ ಧರ್ಮದ ಬಗ್ಗೆ ಅದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಹಿಂದೂ ವಿರೋಧಿಗಳು ಅನ್ನೋ ಭಾವನೆ ಒಂಥರ ಜನಕ್ಕೆ ಬಂದುಬಿಟ್ಟಿದೆ. ಅದನ್ನು ಇವತ್ತು ನಿನ್ನೆ ನಿಮ್ಮ ನಡವಳಿಕೆಗಳಿಂದ ಹೋಗಲಾಡಿಸ್ತಾ ಇದೆ. ಇದು ಮುಂದುವರಿಬೇಕು. ಹೌದು, ಯಾಕೆಂತಂದ್ರೆ ಎಲ್ಲ ಧರ್ಮೀಯರು ಅದು ನಮ್ಮ ಧರ್ಮವನ್ನೇ ನಾವು ಬಿಟ್ಟು ಎಲ್ಲಿ ಹೋಗೋದು ಕಟ್ಟ ಬೇಕು. ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಬೇಕು ನಿಜ. ಆದರೆ ಈಗ ನೀವು ಪ್ರೂವ್ ಮಾಡಬೇಕು, ನಾನು ಒಳ್ಳೆಯ ಸಂಘಟಕನೂ ಹೌದು, ಒಳ್ಳೆಯ ಆಡಳಿತಗಾರನೂ ಹೌದು ಅಂತಕ್ಕಂಥದ್ದನ್ನು ತಾವಿವತ್ತು ಪ್ರೂವ್ ಮಾಡಬೇಕಾಗಿದೆ. ಹಾಗಾಗಿ ಮತ್ತು ನಾನು ಕೂಡ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೀನಿ. ಒಂದು ದಿವಸ ತಮ್ಮನ್ನು ಮೈಸೂರಿಗೆ ಕರೆದು ಗೌರವಿಸಿ ಆ ಮೈಸೂರು ನಗರದ ಜನತೆಯ ಪರವಾಗಿ ಮಾಡಬೇಕು ಅಂತಕ್ಕಂಥ ಇರಾದೆ ನಮ್ಮೆಲ್ಲರಿಗೂ ಕೂಡ ಇದೆ. ಇದು ಮೈಸೂರು ಅಂತಂದರೆ ಒಂಥರ ರಿಟೈರ್ಡ್ ಜನಗಳ ಪ್ಯಾರಡೈಸ್ ಥರ ಆಗಿಬಿಟ್ಟಿದೆ. ಹಂಗಲ್ಲ, ಅದನ್ನು ಹೋಗಲಾಡಿಸ್ಬೇಕು. ಇದು ಯಂಗ್ಸ್ಟರ್ಸ್ ಪ್ಯಾರಡೈಸ್ ಆಗಬೇಕು. ಮೈಸೂರು ಮಸ್ಟ್ ಬಿಕಮ್ ಯಂಗ್ಸ್ಟರ್ಸ್ ಪ್ಯಾರಡೈಸ್. ಅದಕ್ಕೆಲ್ಲ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಹಾಗಾಗಿ ತಾವು ಮತ್ತು ಈ ಕೊನೆಯದಾಗಿ ತಮಗೆ ಈ ಬಿಡದಿ ಟೌನ್ಶಿಪ್ ಭಾಳ ಚಾಲೆಂಜಿಂಗ್ ಇದೆ. ರೈತರನ್ನ ಎದುರಾಕೊಡೋದು ಬೇಡಿ. ಇದು ನನ್ನ ಸಲಹೆ. ನೀವು ಯಾವ ರೀತಿ ಬೇಕಂತ ರೈತರನ್ನು ಎದುರು ಹಾಕ್ಕೊಂಡು ಸರ್ಕಾರ ಕರ್ನಾಟಕದಲ್ಲಿ ಒಂದು ಉಳಿಲಿಲ್ಲ. ಗುಂಡೂರಾವ್ ತಾವಿಂದ ರೈತರನ್ನು ಎದುರು ಹಾಕ್ಕೊಂಡಂಥ ಸರ್ಕಾರಗಳು ಈ ರಾಜ್ಯದಲ್ಲಿ. ಹಾಗಾಗಿ
ಅದು ತಮಗೆ ಬಿಟ್ಟಂಥ ವಿಚಾರ. ಒಟ್ಟಾರೆಯಾಗಿ ಇವತ್ತು ಹಿಂದೂ ಧರ್ಮವನ್ನು ಬಿ ಜೆ ಪಿಯನ್ನು ಅಣಕಿಸೋ ರೀತಿ, ನಾನು ಬಿ ಜೆ ಪಿನೇ, ನಾನು ಬಿ ಜೆ ಪಿ MLC ಹೌದು, ಆದರೆ ಬಿ ಜೆ ಪಿಯವರು ಹಿಂದೂ ಅದಕ್ಕಿಂತ ಮೀರಿ ತಾವು ಹಿಂದೂರ ಬಗ್ಗೆ ಭಾಳಷ್ಟು ಗೌರವವನ್ನು ನನಗೆ ಸಂಪೂರ್ಣ ಇಡೀ ದಿನ ನಿಮ್ಮ ನಡವಳಿಕೆ ತುಂಬ ಮೆಚ್ಚುವಂಥದ್ದು, ತುಂಬ ಮೆಚ್ಚುವಂಥದ್ದು. ಹಾಗಾಗಿ ಒಳ್ಳೆಯದಾಗಲಿ. ನಿಮ್ಮಿಂದ ನಾಡುವ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ನಿರೀಕ್ಷೆ ಮಾಡ್ತಾಯಿದ್ದೀನಿ. ನಿರೀಕ್ಷೆ ಹುಸಿಯಾಗದಿರಲಿ. ಅವರೆಲ್ಲ ಭಾವನೆಗಳನ್ನು ಅರಿತು ನೀವು ಒಂದು ಒಳ್ಳೆಯ ಆಡಳಿತ ಕೊಡ್ತೀರಾ ಅಂತಕ್ಕಂಥ ಭಾವನೆ, ನಂಬಿಕೆ ಈ ನಾಡಿನ ಜನರಿಗಿದೆ. ಅದನ್ನು ಉಳಿಸ್ಕೊಂಡು ಹೋಗಿ ಅಂತಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತೀನಿ. ಅಕ್ಷರ ಮತ್ತು ಆರೋಗ್ಯ ಭಾಳ ಬೆಲೆ ಕೊಡಬೇಕು, ಭಾಳ. ಮೈಸೂರಂದರೆ ದೊಡ್ಡ ಆಸ್ಪತ್ರೆ, KR ಹಾಸ್ಪಿಟ್ಲ್ 5-6 ಜಿಲ್ಲೆಗೆ ಇದು. ಇವತ್ತು ಅಲ್ಲೇನಾಗಿದೆ ಅದು. ಮತ್ತು ಹಿಂದಿನ ಸರ್ಕಾರ ಸ್ಕೂಲ್ ಎಜುಕೇಷನ್ ಹಾಳು ಮಾಡಿಬಿಟ್ಟಿದೆ, ಸ್ಕೂಲ್ ಎಜುಕೇಷನ್ ಹಾಳು ಮಾಡಿಬಿಟ್ಟಿದೆ. ಅವೆಲ್ಲ ಸರಿಯಾಗಬೇಕು. ಅಕ್ಷರ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಸರಿಯಾಗಿ ಇಟ್ಕೊಂಡು ಹೋಗಬೇಕು. ಅದ್ರ ಬಗ್ಗೆ ವಿಶೇಷವಾಗಿ ಗಮನ ಕೊಡಬೇಕು. ಕಾಪಿ ಅಲ್ರಿ ನಟರಾಜು. ಏನು ಸರ್ ಮೈಲಿ ಅವರೇ? ಸರ್, ಈಗ ನಿನ್ನೆ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರು ಸರ್ DK ಶಿವಕುಮಾರ್. ನಮ್ಮ ಡೆಮಾಕ್ರಸಿ ಸಿಸ್ಟಮ್ ತಂದಂಥ ಸಂವಿಧಾನ ಗಾಂಧೀಜಿ, ನೆಹರು ಇವ್ರು ಯಾರನ್ನೂ ನೆನೆಸ್ಕೊಳ್ಳಿಲ್ಲ. ಇವರು ವೀರ ಅಜ್ಜಯ್ಯನ ಹೆಸರಲ್ಲಿ ಇದು ಟೂ ಮಚ್ ಅಂತಲ್ವಾ ಅಂತ ಅಂಬೇಡ್ಕರ್ಗೆ ಹೋಗಿ ಮಾಲೆ ಹಾಕಿದ್ದಾರೆ. ಬೆಳಗಿನ ಸಮಯ ಪ್ರಮಾಣ ವಚನ ಸ್ವೀಕಾರ ಮಾಡ್ಬೇಕಾದ್ರೆ ಆಗಲಿ ಬಿಡಿ, ಏನಂತೆ ಪ್ರಮಾಣ ವಚನ ಸ್ವೀಕಾರವೇ ಅಂಬೇಡ್ಕರ್ ಹೇಳ್ಕೊಟ್ಟಿರೋದೇ ನಾವು ಸಂವಿಧಾನ ಹೇಳುವಂಥದ್ದು. ಏಕೆಂತಾರೆ ಈ ಮೈಸೂರಲ್ಲಿ ಒಬ್ಬರು ಜಿಲ್ಲಾ ಮಂತ್ರಿ ಇದ್ದರು. ಅಂಬೇಡ್ಕರು ಸಂವಿಧಾನ ಅಂತ ಹೇಳೋರು ದಿನ ಅವ್ರನ್ನ ಸಾಯಿಸೋರು. ಇವರು ಸಂವಿಧಾನನೂ ಸಾಯಿಸೋರು, ದಿನ ಅಂಬೇಡ್ಕರ್ನೂ ಸಾಯಿಸೋರು. ಸುಮ್ಮನೆ ಸಂವಿಧಾನ ಅಂಬೇಡ್ಕರ್ ಮಾತಾಡೋರು. ಬಿಡದಿ ಟೌನ್ಶಿಪ್ ಕೈ ಬಿಡಿ ಅಂತಾರ ಸರ್ ಯೋಜನೆ. ಬಿಡದಿ ಟೌನ್ಶಿಪ್ ಯೋಜನೆ ಕೈ ಬಿಡಿ ಅಂತಾರ ಸರ್. ಬಿಡದಿ ಟೌನ್ಶಿಪ್ ಯೋಜನೆನ ಕೈ ಬಿಡಿ ಅಂತ ಸಲಹೆ ಕೊಡ್ತಿದ್ದೀರಾ ಅಂತ ಕೇಳ್ತಾ ಇದ್ದಾರೆ. ಯಾವ್ದನ್ನ? ಬಿಡದಿ ಟೌನ್ಶಿಪ್. ಬಿಡದಿನ ನೀವು, ನಾನು ನಿಮ್ಗೆ ಬಿಟ್ಟಿದ್ದದು ರೈತರನ್ನ ಎದುರಾಕೋಬೇಡಿ. ನೀವು ಒಬ್ಬ ಆಡಳಿತಗಾರ ರೈತರನ್ನ ಎದುರಾಕೋಬೋದು. ರೈತರ ಜೊತೆ ಕೂತ್ಕೊಂಡು ನೀವು ಸಾಮರಸ್ಯವಾಗಿ ಮಾತಾಡೋದು. ನಿಮ್ಗೇನು ಬೇಕ್ರಪ್ಪ ಬರ್ರಿ ಕೂತ್ಕೊಳ್ಳಿ ಅಂತೇಳಿ ಮಾಡ್ತೀರ. ಅದೆಲ್ಲ ನಮ್ಗೆ ನಂಬಿಕೆ ಇದೆ. ಬಟ್ ಅದು ಸುಮ್ಮನೆ ಯಾರ್ಯಾರ ಮೇಲೂ ಮಾಡೋಕ್ಕೆ ಹೋಗ್ಬಾರ್ದು. ಆಯ್ತು, ಬಿಡದಿ ಟೌನ್ಶಿಪ್ ಬೇಕು ನಿಜ, ಬಟ್ ರೈತರನ್ನ ಎದುರಾಕೋಬೇಡಿ. ರೈತರನ್ನ ವಿಶ್ವಾಸಕ್ಕೆ ತೊಗೊಂಡು ಬಿಡದಿ ಟೌನ್ಶಿಪ್ ಮಾಡಿ ಅಂತ ಹೇಳಿ.